ಹರೇ ಶ್ರೀನಿವಾಸ. ಶ್ರೀನಿವಾಸ ಕಲ್ಯಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರು ಹೇಳಿಮ್ಮ, ಜೋರಾಗಿ ಹೇಳಿ. KR ನಾಗರತ್ನ. ತಮಗೆ ನಾನು ಶ್ರೀನಿವಾಸ ಕಲ್ಯಾಣದಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಿ. ಶುರು ಮಾಡಲಾ? ಎಲ್ಲಿದ್ದೀರಿ ತಾವು? ಕೋರ್ಮಂಗಲ. ಇಲ್ಲೇ ಇದ್ದೀರಿ? ಓಕೆ, ಜೋರಾಗಿ ಹೇಳಿಮ್ಮ ಸ್ವಲ್ಪ. ಕೋರ್ಮಂಗಲ ಫೋರ್ತ್ ಬ್ಲಾಕ್. ಓಕೆ. ನಿಮಗೆ ಮೊದಲನೇ ಪ್ರಶ್ನೆ ಶ್ರೀನಿವಾಸ ಕಲ್ಯಾಣದಲ್ಲಿ. ಉತ್ತರ ದೇಶದ ರಾಜರುಗಳೊಡನೆ ಸೇರಿದ ಮಾಧವನು ಕಪಿಲ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಮತ್ತೆ ಯಾವ ಕ್ರಿಯೆ ನೆರವೇರಿಸಿದನು? ಉತ್ತರ ದೇಶದ ರಾಜರೊಡನೆ ಸೇರಿದ ಮಾಧವನು ಕಪಿಲ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಮತ್ತೆ ಯಾವ ಕ್ರಿಯೆ ನೆರವೇರಿಸಿದನು? ಮಣ್ಣಿನಿಂದ ಪಿಂಡಗಳನ್ನು ಮಾಡಿ ಭಕ್ತಿಯಿಂದ ಪಿತೃಗಳಿಗೆ ಸಮರ್ಪಣೆ ಮಾಡಿ. ಜೋರಾಗಿ ಹೇಳ್ತೀರಾ ಇನ್ನೊಂದ್ಸಲ? ಮಣ್ಣಿನಿಂದ ಪಿಂಡಗಳನ್ನು ಮಾಡಿ ಭಕ್ತಿಯಿಂದ ಪಿತೃಗಳಿಗೆ ಸಮರ್ಪಣೆ ಮಾಡಿ. ಸರಿಯಾದ ಉತ್ತರ. ನೋಡಿ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ ಅಲ್ವಾ? ಮಣ್ಣಿನಿಂದ ಪಿಂಡಗಳನ್ನು ಮಾಡಿ ಬಹುಭಕ್ತಿಯಿಂದ, ಅದನ್ನು ಹೊರಡು ಬಿಡಲಿಲ್ಲ ಅವರು, ಬಹುಭಕ್ತಿಯಿಂದ ಪಿತೃಗಳಿಗೆ ಸಮರ್ಪಣೆಯನ್ನು ಮಾಡಿದರು. ಸರಿಯಾದ ಉತ್ತರಮ್ಮ. ಮುಂದೆ ಹೋಗೋಣ ಮುಂದಿನ ಪ್ರಶ್ನೆಗೆ. ದೇವತೆಗಳಲ್ಲಿ ಯಾರು ಶ್ರೇಷ್ಠರು ಎನ್ನುವುದನ್ನು ನಿರ್ಣಯಿಸಲು ಹೊರಟ ಭೃಗುಮುನಿಗಳು ಮೊದಲು ನೇರವಾಗಿ ಯಾರಲ್ಲಿಗೆ ಹೋದರು? ದೇವತೆಗಳಲ್ಲಿ ಯಾರು ಶ್ರೇಷ್ಠರು ಅಲ್ವಾ? ಬ್ರಹ್ಮದೇವರಲ್ಲಿ ಹೇಳ್ಬಿಟ್ರಿ. ಬ್ರಹ್ಮದೇವರಲ್ಲಿ ಮೊದಲು ಅಲ್ಲಿ ಹೋದರು ಅಲ್ವಾ? ಸರಿಯಾದ ಉತ್ತರ. ದೇವತೆಗಳಲ್ಲಿ ಯಾರು ಶ್ರೇಷ್ಠರು ಎನ್ನುವುದು ನಿರ್ಣಯಿಸಲು ಹೊರಟ ಭೃಗುಮುನಿಗಳು ಮೊದಲು ನೇರವಾಗಿ ಎಲ್ಲಿ ಹೋಗಿದ್ರು ಅಂದರೆ ಬ್ರಹ್ಮದೇವರಲ್ಲಿಗೆ ಹೋದರೆಂದು ಸರಿಯಾಗಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ಕೇಳೋಕ್ಕಿಂತ ಮೊದಲು ತಾವು ಏನು ಒಂದು ಇಲ್ಲಂತೂ ಉತ್ತರ ಚೆನ್ನಾಗಿ ಹೇಳ್ತಾ ಇದ್ದೀರಾ, ಮತ್ತೆ ಏನು ಮಾಡ್ತಾ ಇದ್ದೀರಮ್ಮ ತಾವು? ಮನೇಲಿ ಸತ್ಸಂಗಗಳಿಗೆ ಹೋಗೋದು. ನೋಡ್ರಿ, ಮಾಡ್ತೀರಿ ಈ ಏಜಲ್ಲೂ ತಾವು ಮಾಡೋದು. ಮೊನ್ನೆ ತಿರುಪತಿಗೂ ಹೋಗಿರ್ತೀವಿ, ಮತ್ತೆ ಎಲ್ಲರೂ ಭಜನೆ ಇದ್ರು ಕೂಡ ಹೋಗ್ತೀವಿ. ಭಜನೆ ಎಲ್ಲಿದ್ರು, ಎಷ್ಟು 100 ಯೋಜನೆ ಇದ್ರು ಅಲ್ಲಿ ಅಟೆಂಡ್ ಮಾಡ್ತೀವಿ. ತುಂಬಾ ಸಂತೋಷ. ಚಪ್ಪಾಳೆ ಇರ್ಬೇಕಮ್ಮ. ನಿಮ್ಮಂಗೆ ಶ್ರದ್ಧೆಯಿಂದ ಇದ್ದು, ತುಂಬ ಭಕ್ತಿಯಿಂದ ಇದ್ದು, ಅದರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಲ್ವಾ? ಮುಂದಿನ ಪ್ರಶ್ನೆ ಹೋಗೋಣ. ಶ್ರೀನಿವಾಸನು ಬ್ರಹ್ಮನೊಡನೆ ಮಾತನಾಡುತ್ತಿರುವಾಗ ದೇವದುಂದುಬಿ ಧ್ವನಿ ಕೇಳಿ ಬಂದಿತ್ತು. ಆ ಸಮಯದಲ್ಲಿ ಶ್ರೀನಿವಾಸನು ಬ್ರಹ್ಮನಿಗೆ ಏನು ನುಡಿದನು? ಇನ್ನೊಂದ್ಸರಿ ಕೇಳ್ತೀನಮ್ಮ. ಶ್ರೀನಿವಾಸನು ಬ್ರಹ್ಮನೊಡನೆ ಮಾತನಾಡುತ್ತಿರುವಾಗ ದೇವದುಂದುಬಿ ಧ್ವನಿ ಕೇಳಿ ಬರುತ್ತದೆ. ಆ ಸಮಯದಲ್ಲಿ ಶ್ರೀನಿವಾಸನು ಬ್ರಹ್ಮನಿಗೆ ಏನು ನುಡಿದನು? ಇದು ಯಾವ ವಾದ್ಯ, ಮತ್ತೆ ಇದು ಯಾರು ನನ್ನಲ್ಲಿಗೆ ಬರುತ್ತಿದ್ದಾರೆ ಅಂತ ಶ್ರೀನಿವಾಸ ದೇವರು ಬ್ರಹ್ಮದೇವರಿಗೆ ಅರಿಕೆ ಕೇಳ್ತಾರೆ. ಇನ್ನೊಂದ್ಸಲಿ ಹೇಳ್ಬಿಡಿ, ಜೋರಾಗಿ ಹೇಳ್ಬಿಡಿ. ಇದು ಯಾವ ವಾದ್ಯ ಮತ್ತು ಯಾರು ನನ್ನಲ್ಲಿಗೆ ಬರುತ್ತಿದ್ದಾರೆ ಎಂದು ಶ್ರೀನಿವಾಸ ದೇವರು ಬ್ರಹ್ಮದೇವರಲ್ಲಿ ಅರಿಕೆ ಮಾಡಿಕೊಂಡು. ಸರಿಯಾದ ಉತ್ತರ. ಭಾಳ ಚೆನ್ನಾಗಿ ವಿವರವಾಗಿ ನೀಟಾಗಿ ಹೇಳ್ತಾ ಇದ್ದೀರಮ್ಮ. ಅಯ್ಯ ಬ್ರಹ್ಮ, ಇದು ಯಾವ ವಾದ್ಯ ಕೇಳಿಸ್ತಾ ಇದೆ ವಾದ್ಯಗಳು, ಮತ್ತು ಯಾರು ನನ್ನ ಹತ್ರ ಬರ್ತಾ ಇದ್ದಾರೆ ಅಂತ ಶ್ರೀನಿವಾಸನು ಬ್ರಹ್ಮನಿಗೆ ಹೇಳಿದ. ಸರಿಯಾದ. ಇನ್ನು ಕೊನೆಯ ಪ್ರಶ್ನೆ ತಮಗೆ. ಶ್ರೀನಿವಾಸನಿಗೆ ತೈಲಾಭ್ಯಂಜನವನ್ನು ನಾನೇ ಮಾಡಿಸುತ್ತೇನೆ ಎಂದು ಯಾರು ಹೇಳಿದರು? ಶ್ರೀನಿವಾಸನಿಗೆ ತೈಲಾಭ್ಯಂಜನವನ್ನು ನಾನೇ ಮಾಡಿಸುತ್ತೇನೆ ಅಂತ ಯಾರು ಹೇಳ್ತಾರೆ? ರಮಾದೇವಿಯರು ಮತ್ತು ಮಹಾಲಕ್ಷ್ಮಿ. ಅದೇ ಅಂದರೆ ಮಹಾಲಕ್ಷ್ಮಿ ಹೆಸರೇ ರಮಾದೇವಿ. ಅದರಿಂದ ನಾನು ಮಾಡ್ತೀನಿ ಅಂತ ಹೇಳ್ತಾಳೆ. ಯಾಕೆಂದರೆ ಮಹಾತಾಯಿ ಹೇಳಿನಲ್ಲ, ಯಾವ ಇದರಲ್ಲೂ ಬಿಟ್ಟಿಲ್ಲ ಪರಮಾತ್ಮನನ್ನ. ಅದಕ್ಕೆ ನಾನೇ ತೈಲಾಭ್ಯಂಜನ ಮಾಡ್ತೀನಿ. ಯಾವ ಹೆಂಡತಿ ತಾನೇ ಮಾಡ್ತಾಳ್ರಿ ಇನ್ನೊಂದು ಮದುವೆ ಮಾಡ್ಕೋತೀನಿ ಅಂದಾಗ, ಅಂದ್ರೆ ಅಂತ ಮಹಾತಾಯಿ ಗೊತ್ತು ಆಕೆಗೆ ಯಾವ್ಯಾವ ಕಾಲದಲ್ಲಿ. ರಾಮಾಯಣದಲ್ಲಿ ಒಂದೇ ಏಕಪತ್ನಿ ವ್ರತಿಸ್ತಾ ಇರ್ತಾನೆ ಅಲ್ವಾ? ಅದಕ್ಕೆ ಶ್ರೀನಿವಾಸ ಕಲ್ಯಾಣದಲ್ಲಿ ವೇದವತಿಯನ್ನು ವಿವಾಹವಾಗಬೇಕು ಪರ್ಮಿಷನ್ ಅವಾಗೆ ಕೊಟ್ಟಿದ್ಲು. ಹೇಳಿದ್ರಲ್ಲ ಏನು ಧನ್ಯಳು ಲಕ್ಷ್ಮಿ ಅಂತ, ಅಂದರೆ ಅವಾಗೆ ಪರ್ಮಿಷನ್ ಕೊಟ್ಟಿದ್ಲು. ಅದಕ್ಕೆ ರಮಾ ಸಮುದ್ರನ ಕುಮಾರಿ ನಿನ್ನ ಸರಿ ಸಮಾನರ್ಯಾರಮ್ಮ, ಉಮೇಶ ಮೊದಲಾದ ಅಮಾರ ನಿಖರರು ನಮಿಸಿ ನಿಮ್ಮ ಪದ ಭಜನೆಯ ಮಾಡುವರು. ರಮಾ ಸಮುದ್ರನ ಕುಮಾರಿ ನಿನ್ನ ಸರಿ
ಸಮಾನರ್ಯಾರಮ್ಮ. ಅಪಾರ ಮಹಿಮನ ವ್ಯಾಪಾರಂಗಳ ತಿಳಿದು ಕಾಪಾಡಲೇ ಜಗವ. ಕೋಪಾರಹಿತಳಗಿ ಶ್ರೀಪತಿಯೊಳು ಎನ್ನ, ಕೋಪಾರಹಿತಳಗಿ ಶ್ರೀಪತಿಯೊಳು ಎನ್ನ ತಾಪತ್ರಯವ ತಿಳಿದು ಕಾಪಾಡಬೇಕಮ್ಮ ರಮಾ ಸಮುದ್ರನ ಕುಮಾರಿ ನಿನ್ನ ಸರಿ ಸಮಾನರ್ಯಾರಮ್ಮ ಅಂತ ದಾಸರು ಹೇಳ್ತಾರೆ. ಅದನ್ನು ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಡ್ತಾರೆ. ಯಾಕಂದರೆ ಇದಕ್ಕೆಲ್ಲ ಯಾರು? ರಮಾದೇವಿನೇ ಕೋಪಾರಹಿತಳಾಗಿ. ಯಾರಿಗರಿ ಕೋಪ ಬರಲ್ಲ, ಇನ್ನೊಂದು ಮದುವೆ ಮಾಡ್ಕೊತೀನಿ ಅಂತಂದರೆ ಆದರೆ ಅಷ್ಟು ಇದರಿಂದ ಎಲ್ಲ ಜ್ಞಾನ ಇದೆ. ಏನಂತಂದರೆ ಆಕೆನೇ ಇನ್ನೊಂದು ರೂಪದಿಂದ ವೇದವತಿ ಅವಾಗ ಭಾಳ ಕಷ್ಟಪಟ್ಟಿರ್ತಾಳೆ ರಾಮಾವತಾರದಲ್ಲಿ. ಈಕೆಗೆ ಬದಲಾಗಿ ಆಕೆನೇ ಎಲ್ಲ ಅಶೋಕವನದಲ್ಲಿದ್ದು ಮಾಡಿ ರಾವಣ ಕೊಡೋ ಹಿಂಸೆಯನ್ನು ಅಲ್ವಾ ಸಹಿಸ್ಕೊಂಡು ಇರೋದ್ರಿಂದ ಆಕೆಗೆ ಏನಂತಂದರೆ ದೊಡ್ಡ ಒಂದು ಇದು ಕೊಡಬೇಕು ಅಂತ ಹೇಳಿ ವೇದವತಿನ ಆವಾಗ ಈ ಶ್ರೀನಿವಾಸ ಕಲ್ಯಾಣ ಇದರಲ್ಲಿ ವಿವಾಹ ಆಗ್ತಾನೆ. ಅಮ್ಮ ತಾವು ಬಂದು ಎಲ್ಲ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಹೇಳಿ, ಅದು ಅಲ್ಲದೆ ಎಲ್ಲ ವಿವರಣೆ ಸಹಿತವಾಗಿ ಹೇಳಿದಿರಿ. ಚೆನ್ನಾಗಿ ಹೇಳಿದಿರಿ. ತಮಗೆ ಧನ್ಯವಾದ. ವಿನೋದದಿ ರಮಿಸು